ವಿಜಯಾನಂದ ಕಾಶ್ಯಪ್ಪನವರ್ ಆರ್ಪಿ ತಿಮ್ಮಾಪುರ್ಗೆ ಸಚಿವ ಸ್ಥಾನ ಫಿಕ್ಸ್. ಹಾಗಾದ್ರೆ ಮಂತ್ರಿ ಸ್ಥಾನ ಘೋಷಣೆಗೂ ಮುನ್ನವೇ ವೈರಲ್ ಆಯಿತು ಅಭಿನಂದನೆಯ ಪೋಸ್ಟ್. ಬಾಗಲಕೋಟೆಯಲ್ಲಿ ಕಾಶ್ಯಪ್ಪನವರ್ ತಿಮ್ಮಾಪುರ್ಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾ ಇದೆ. ವಿಜಯಾನಂದ್ ಕಾಶ್ಯಪ್ಪನವರ್ ಬೆಂಬಲಿಗರಿಂದ ಅಭಿನಂದನಾ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಯಾರಿಗೆ ಒಲಿಯಲಿದೆ ಸಚಿವ ಸ್ಥಾನ ಎಂಬ ಚರ್ಚೆ ಕೂಡ ಈಗ ಜೋರಾಗಿರುವಂತದ್ದು. ಒಂದ್ ಕಡೆ ವಿಜಯಾನಂದ್ ಕಾಶ್ಯಪ್ಪನವರ್ ಬೆಂಬಲಿಗರಿಂದ ಅಭಿನಂದನಾ ಪೋಸ್ಟ್ ಕೂಡ ಈಗ ವೈರಲ್ ಆಗ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲಿ ಯಾರಿಗೆ ಒಲಿಯಲಿದೆ ಹಾಗಾದ್ರೆ ಸಚಿವ ಸ್ಥಾನ? ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬಂದಿರುವ ಇಬ್ಬರು ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನಾ ಪೋಸ್ಟ್ಗಳ ಫುಲ್ ವೈರಲ್. ಈಗ ಸತೀಶ್ ಜಾರಕಿಹೊಳಿ ಅವರ ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಅದೇ ಬೆನ್ನಲ್ಲೇ ಈಗ ವಿಜಯಾನಂದ ಕಾಶ್ಯಪ್ಪನವರಿಗೂ ಕೂಡ ಪೋಸ್ಟ್ಗಳು ಇಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಅಭಿನಂದನೆಯ ಪೋಸ್ಟ್ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿನಂದನಾ ಪೋಸ್ಟ್ಗಳು ಫುಲ್ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಸೋಮವಾರ ಗೊತ್ತಾಗುತ್ತೆ ಸಚಿವ ಸ್ಥಾನ ಸಿಕ್ಕಿದೆಯಾ ಸಿಕ್ಕಿಲ್ವಾ ಅನ್ನೋದು. ಇನ್ನು ಸೋಮವಾರ ಗೊತ್ತಾಗುತ್ತೆ. ಹೈಕಮಾಂಡ್ ನಾಯಕರನ್ನ ಈಗಾಗಲೇ ಈ ಹಿಂದೆಯೂ ಕೂಡ ವಿಜಯಾನಂದ ಕಾಶ್ಯಪ್ನವರು ಲಾಬಿ ಮಾಡಿದ್ರು. ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ರು. ಹಾಗಾದ್ರೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ಸೋಮವಾರ ತನಕ ಕಾದ್ ನೋಡ್ಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಾರುತಿ ಪೌಗಡ. ಲೈವ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಈಗ ಒಂದ್ ಕಡೆ ಈಗ ಸಚಿವ ಸ್ಥಾನ ವಿಸ್ತರಣೆ ಸೋಮವಾರ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದೇ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಹಾಗೂ ಕಾಶ್ಯಪ್ಪನವರ್ ಪೋಸ್ಟ್ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಇವರಿಗೆ ಸಚಿವ ಸ್ಥಾನ ಸಿಗುತ್ತಾ ಸಿಗಲ್ವಾ ಅನ್ನೋದು ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸಚಿವರಾಗಿದ್ದಾರೆ. ಆದ್ರೆ ಅವ್ರಿಗೆ ಡಿಸಿಎಂ ಪಟ್ಟ ಸಿಗುತ್ತೆ ಅನ್ನುವಂತ ಒಂದು ಚರ್ಚೆ ರಾಜ್ಯದಲ್ಲೇ ಆಗ್ತಾ ಇರುವಂತದ್ದು. ಮೊನ್ನೆ ದೆಹಲಿ ಕರೆಸ್ಕೊಂಡಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಮತ್ತೆ ಎಂ ಬಿ ಪಾಟೀಲ್ ಇಬ್ಬರಿಗೂ ಕೂಡ ಡಿಸಿಎಂ ಪಟ್ಟ ಕೊಡ್ತೀವಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದೆ ಅನ್ನುವಂತ ಒಂದು ಮಾಹಿತಿ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಆ ಒಂದು ಪೋಸ್ಟ್ ಅನ್ನ ವೈರಲ್ ಮಾಡ್ತಾ ಇರುವಂತದ್ದು. ಇನ್ನ ಸಹಜವಾಗಿನೇ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತ ಒಂದು ಪ್ರಶ್ನೆಗೆ ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಬಹುತೇಕ ಸೋಮವಾರ ಸಂಜೆ 4 ಗಂಟೆ ಬಳಿಕ, 4 ಗಂಟೆಗೆ ಆಗ್ಬೋದು, 5 ಗಂಟೆಗೆ ಆಗ್ಬೋದು, 4 ಗಂಟೆ ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನ ವರಿಷ್ಠರು ಬಂದಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ವೇಣುಗೋಪಾಲ್, ಸುರ್ಜೇವಾಲಾ, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಅವರು ಮಾಡಿ ಅಂತಿಮವಾಗಿ 20 ಶಾಸಕರ ಪಟ್ಟಿಯನ್ನ ಅಂತಿಮ ಮಾಡ್ತಾರೆ. ಸಂಭಾವ್ಯರ ಪಟ್ಟಿ ಸುಮಾರು 30ಕ್ಕೂ ಅಧಿಕ ಇರೋದ್ರಿಂದ ಯಾರಿಗೆ ಕೊಟ್ರೆ ನಮಗೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಮೊನ್ನೆಯಿಂದಲೂ ಕೂಡ ಆಗ್ತಾ ಇರುವಂತದ್ದು. ಅದರಲ್ಲೂ ಯಾವತ್ತೂ ಇಲ್ಲದೆ ಇರುವಂತ ಒಂದು ರೀತಿಯಲ್ಲಿ ಈ ಬಾರಿ 5 ಪಟ್ಟಿಗಳು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರೋದ್ರಿಂದ ಯಾರಿಗೆ ಅವಕಾಶಗಳು ಕೊಟ್ರೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಬಹುತೇಕ ಇವತ್ತು ಸಂಜೆ 20 ಶಾಸಕರ ಪಟ್ಟಿಯನ್ನು ಕೂಡ ಅಂತಿಮ ಮಾಡ್ತಾರೆ. ತದ ಬಳಿಕ ವೇಣುಗೋಪಾಲ್ ಅವರನ್ನ ರಾಜ್ಯಕ್ಕೆ ಕಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿದೆ. ನಾಳೆ ಸಂಜೆ ಅಷ್ಟೊತ್ತಿಗೆ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಅದಾದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರ ಏನು ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಬಿ.ಕೆ. ಹರಿಪ್ರಸಾದ್ ಅವರ ಜೊತೆ ಚರ್ಚೆ ಮಾಡಿ ಸೋಮವಾರ ಯಾರಿಗೆ ಕರೆ ಮಾಡಿ ಸಚಿವ ಸ್ಥಾನ ಪ್ರಮಾಣ ವಚನಕ್ಕೆ ಕರಿಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.